ನಮಸ್ತೆ ಎಲ್ಲರಿಗೂ, ಮಾಂತೆರಗ್ಲೆ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದ್ದೇನೆ. ಇದು ನಿಮ್ಮ ಸ್ವೀಟ್ ತಿನ್ನುವ ಆಸೆಯನ್ನು ತಣಿಸುವುದಲ್ಲದೆ ಡ್ರೈ ನಟ್ಸ್ ಮತ್ತು ಎಡಿಬಲ್ ಗೋಂದ್ ಬಳಸಿ ಮಾಡುವ ಈ ಸ್ವೀಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಡ್ರೈ ಫ್ರೂಟ್ಸ್ ಪಾಕ್ ಮಾಡ್ತಾ ಇದ್ದೇನೆ. ಸಕ್ಕರೆ ಬಳಸದೆ ಬೆಲ್ಲದಿಂದ ತಯಾರಿಸೋಣ. ಇದಕ್ಕೆ ಗೋಂದ್ ಪಾಕ್ ಅಂತಲೂ ಹೇಳ್ತಾರೆ. ವಿಧಾನ ನೋಡೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಇದಕ್ಕೆ ಮೈನ್ ಬೇಕಾದದ್ದು ಎಡಿಬಲ್ ಗೋಂದು. ಅಂಟು ಉಂಡೆಗಳಲ್ಲಿ ಇದನ್ನೇ ಬಳಸ್ತಾರೆ. ನೋಡಲಿಕ್ಕೆ ಈ ರೀತಿಯಾಗಿರ್ತದೆ. ನಾನು ಇದನ್ನು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿದ್ದೇನೆ. ಒಳ್ಳೆ ಕ್ವಾಲಿಟಿದೆ, ಬಳಸಿ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾನೆ, ನೀವು ಚೆಕ್ ಮಾಡ್ಬೋದು. ಅರ್ಧ ಕಪ್ಪಿನಷ್ಟು ನಾನು ಅಂಟು ತೆಕ್ಕೊಂಡಿದ್ದೇನೆ. ಇದು 80 ಗ್ರಾಮ್ನಷ್ಟಿದೆ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಗಸಗಸೆ, 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ತೆಕ್ಕೊಂಡಿದ್ದೇನೆ. 3/4 ಕಪ್ಪಿನಷ್ಟು ಗೋಡಂಬಿ ತೆಕ್ಕೊಂಡಿದ್ದೇನೆ. ಇದು 100 ಗ್ರಾಮ್ ಇದೆ. ಬಾದಾಮಿ ಕೂಡ ನಾನಿಲ್ಲಿ 3/4 ಕಪ್ ತೆಕ್ಕೊಂಡಿದ್ದೇನೆ. ಇದು ಕೂಡ 100 ಗ್ರಾಮ್ ಇದೆ. ಎಲ್ಲವನ್ನು ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಇದಕ್ಕೆ 3 ಸ್ಪೂನ್ನಷ್ಟು ನಾನಿಲ್ಲಿ ಪಂಪ್ಕಿನ್ ಸೀಡ್ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ಮೊದಲೇ ತೆಗೆದಿಟ್ಟಿದ್ದೆ 2 ಸ್ಪೂನಷ್ಟು ಗಸಗಸೆ ಮತ್ತು 2 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು 1 ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕು. ಇದನ್ನೊಂದು ತಟ್ಟೆಗೆ ತೆಕ್ಕೊಳ್ಳೋಣ. ಅದೇ ಬಾಣಲೆಗೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕು. ಹಾಗೆ ಬಾದಾಮಿ ಕೂಡ 1 ನಿಮಿಷದಷ್ಟು ಫ್ರೈ ಮಾಡಿಕೊಳ್ಳೋಣ. ಹೀಗೆ ಫ್ರೈ ಮಾಡಿದರೆ ಇದನ್ನು ಪೌಡರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಒಂದು ಮಿಕ್ಸಿ ಜಾರಿಗೆ ಗಸಗಸೆ ಮತ್ತು ಎಳ್ಳಿದು ಮಿಶ್ರಣ ಹಾಕ್ಕೊಂಡು ರವೆ ಹದಕ್ಕೆ ಇದನ್ನು ಪೌಡರ್ ಮಾಡಿ ತರ್ತಾನೆ. ಇದನ್ನೊಂದು ಪ್ಲೇಟಿಗೆ ತೆಗೆಯೋಣ. ಇನ್ನೊಂದು ದೊಡ್ಡ ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ತಾನೆ. ಇನ್ನೊಂದು ಸಣ್ಣ ಜಾರಿಗೆ ಎಡಿಬಲ್ ಗೋಂದ್ ಹಾಕ್ಕೊಳ್ತಾನೆ. ಇದನ್ನು ಕೂಡ ಪೌಡರ್ ಮಾಡಿ ತರ್ತಾನೆ. 2 ಕೂಡ ಮೀಡಿಯಂ ರವೆ ಹದದಲ್ಲಿ ಇರಬೇಕು. ನೆನಪಿಡಿ, ಇದಕ್ಕಿಂತ ಜಾಸ್ತಿ ನೈಸ್ ಆಗುವುದೇನು ಬೇಡ. ಇನ್ನು ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 1 ಕಪ್ಪಿನಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಗೋಧಿ ಹುಡಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಎಲ್ಲವನ್ನು 10 ನಿಮಿಷದಷ್ಟು ಹೊತ್ತಾರು ಮಗುಚಬೇಕು. 10 ನಿಮಿಷದಲ್ಲಿ ಇದಕ್ಕೆ ಒಳ್ಳೆ ಕಲರ್ ಮತ್ತು ಒಳ್ಳೆ ಸ್ಮೆಲ್ ಕೂಡ ಬರ್ತದೆ. ಇನ್ನು ಇದಕ್ಕೆ ಪುಡಿ ಮಾಡಿ ಇಟ್ಟುಕೊಂಡಿದ್ದ ಗೋಂದನ್ನು ಸ್ವಲ್ಪ ಸ್ವಲ್ಪವೇ ಹಾಕೊಳ್ಳಿ. ನೆನಪಿಟ್ಟುಕೊಳ್ಳಿ, ಸ್ವಲ್ಪ ಸ್ವಲ್ಪವೇ ಹಾಕೊಳ್ಳಿ. ಯಾಕಂದರೆ ಗೋಂದು ಬಿಸಿ ಮುಟ್ಟಿದ ಕೂಡಲೇ ಅರಳ್ತದೆ, ಅಂದರೆ ಸೈಜಲ್ಲಿ ಡಬಲ್ ಆಗ್ತದೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಕೂಡಲೇ ಇದಕ್ಕೆ ಪುಡಿ ಮಾಡಿ ಇಟ್ಟುಕೊಂಡಿದ್ದ ಎಳ್ಳು ಮತ್ತು ಗಸಗಸೆಯ ಮಿಶ್ರಣ ಕೂಡ ಹಾಕ್ಕೊಳ್ಬೇಕು. ಹಾಗೆ ಪುಡಿ ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿ ಮತ್ತು ಬಾದಾಮಿಯ ಮಿಕ್ಸ್ ಕೂಡ ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಷ್ಟು ಹೊತ್ತು ಇದನ್ನು ಮಗುಚಿದ್ರೆ ಸಾಕು. ಒಮ್ಮೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಕೂಡಲೇ 1 ಕಪ್ಪಿನಷ್ಟು ಬೆಲ್ಲ ತುರಿದದನ್ನು ಹಾಕ್ಕೊಳ್ಳಿ. ಇದು 1 ಕಪ್ಪಿನಷ್ಟಿದೆ, ಅಂದರೆ 150 ಗ್ರಾಮ್ನಷ್ಟಿದೆ. ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಜಾಯಿಕಾಯನ್ನು ತುರಿದು ಹಾಕ್ಕೊಳ್ಳಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕಲಸಿಕೊಳ್ಳಿ. ಕಲಸಿ ಆದಮೇಲೆ ತಕ್ಷಣ ಇದನ್ನು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ಕೊಳ್ಬೇಕು. ತಡ ಮಾಡದೆ ಹಾಕ್ಕೊಳ್ಳಿ. ಮಿಶ್ರಣ ಈಗ ಸ್ವಲ್ಪ ಡ್ರೈ ಇದೆ ಅಂತ ಕಂಡ್ರೂ ಪರವಾಗಿಲ್ಲ. ಇದನ್ನು ಗಟ್ಟಿಯಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಮೇಲ್ಗಡೆ ನಿಮಗೆ ಇಷ್ಟದ ಡ್ರೈ ಫ್ರೂಟ್ಸ್ ಹಾಕಿ ಪುನಃ ಇದನ್ನು ಒಂದು ಬೌಲ್ನಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಇದು ಇದಕ್ಕೆ ಮೈನ್ ಸ್ಟೆಪ್ಪು. ಈ ಸ್ವೀಟಿಗೆ ಅಂಟು ಹಾಕಿದ್ರಿಂದ ಇದು ತಿನ್ನುವಾಗ ಕುರುಮಾಗಿ ಒಂದು ಡಿಫ್ರೆಂಟ್ ಫೀಲಿಂಗ್ ಮತ್ತು ಟೇಸ್ಟ್ ಕೊಡ್ತದೆ. ಎಡಿಬಲ್ ಗೋಂದು ಸ್ಟ್ರಾಂಗ್ ಬೋನ್ಗೆ ಒಳ್ಳೆಯದು. ಹಾಗೆ ಇದರಲ್ಲಿ ತುಂಬ ಹೆಲ್ದಿ ಬೆನಿಫಿಟ್ ಇದೆ. ಇನ್ನು ಇದಕ್ಕೆ ಬಿಸಿ ಇರುವಾಗವೇ ಮಾರ್ಕ್ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಡಬೇಕು. ಅರ್ಧ ಗಂಟೆ ನಂತರ ನಾನು ಪುನಃ ಮಾರ್ಕ್ ಮಾಡಿದ್ರ ಮೇಲೆ ಕೈ ಆಡಿಸ್ತೇನೆ. ಹೀಗೆ ಮಾಡೋದ್ರಿಂದ ಇದನ್ನು ಪ್ಲೇಟಿಂದ ಸಪ್ರೇಟ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇನ್ನು ಒಂದೊಂದನ್ನೇ ಪ್ಲೇಟಿಂದ ಸಪ್ರೇಟ್ ಮಾಡ್ತಾ ಬರೋಣ. ಈಗ ಡ್ರೈ ಫ್ರೂಟ್ ಪಾಕ್ ರೆಡಿಯಾಗಿದೆ. ಇದನ್ನು ಗೋಂದ್ ಪಾಕ್ ಅಂತಲೇ ಹೇಳ್ಬೋದು. ಇದರ ಟೆಕ್ಸ್ಚರ್ ತೋರಿಸ್ತಾನೆ ನೋಡಿ, ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಇದೇ ಮಿಶ್ರಣದಲ್ಲಿ ನೀವು ಲಾಡು ಬೇಕಾದ್ರೂ ಮಾಡಿಕೊಳ್ಬೋದು. ನಾನು 3/4 ಭಾಗವನ್ನು ಪ್ಲೇಟಿಗೆ ಹಾಕ್ಕೊಂಡು ಪಾಕ್ ರೆಡಿ ಮಾಡಿದ್ದೆ. ಇನ್ನು ಉಳಿದ 1/4 ಭಾಗದಲ್ಲಿ ಈ ರೀತಿಯಾಗಿ ಉಂಡೆ ರೆಡಿ ಮಾಡಿಕೊಂಡಿದ್ದೇನೆ. ಶೇಪ್ ಮಾತ್ರ ಚೇಂಜ್, ಟೇಸ್ಟ್ ಎಲ್ಲ ಒಂದೇ ರೀತಿಯಾಗಿರ್ತದೆ. ನಿಮಗೆ ಇಷ್ಟದ ರೀತಿಯಲ್ಲಿ ನೀವು ತಯಾರಿಸ್ಬೋದು. ರುಚಿಯಾದ ಈ ಸ್ವೀಟಿನ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ.